ಹಲೋ ನಮಸ್ಕಾರ ಎಲ್ರಿಗೂ. ದಸರಾ ಹಬ್ಬನ ನಾವು ಬೊಂಬೆಗಳ ಹಬ್ಬ ಅಂತಲೇ ಕರಿತೀವಿ. ಇದನ್ನು ಪ್ರತಿ ವರ್ಷ ದೇಶದಾದ್ಯಂತ ಬೇರೆ ಬೇರೆ ಶೈಲಿನಲ್ಲಿ ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಬೊಂಬೆ ಕೂರಿಸೋ ಪದ್ಧತಿ ಇದ್ದರೆ ಅವರು ಬೊಂಬೆಗಳನ್ನ ಕೂರಿಸಿ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬದಲ್ಲಿ ಪ್ರಮುಖ ಬೊಂಬೆಗಳು ಅಂದರೆ ಇಂಪಾರ್ಟೆಂಟ್ ಬೊಂಬೆಗಳು ಯಾವ್ದ್ಯಾವುದು ಅಂದರೆ ಗಂಡ ಹೆಂಡತಿಯನ್ನು ಚಿತ್ರಿಸುವ ಜೋಡಿ, ಅದನ್ನು ಪಟ್ಟದ ಬೊಂಬೆ ಅಂತಲೂ ಕರೀತಾರೆ. ಹೊಸದಾಗಿ ಮದುವೆ ಆಗಿರೋರಿಗೆ ಈ ಸಂಪ್ರದಾಯನ ಮುಂದುವರಿಸೋದಕ್ಕೆ ಅವುಗಳನ್ನ ಗಿಫ್ಟಾಗಿ ಕೊಡ್ತಾರೆ. ಬೊಂಬೆಗಳನ್ನ ಒಂದೊಂದು ಮೆಟ್ಲಲ್ಲೂ ಒಂದೊಂದು ಥರ ಬೊಂಬೆಗಳನ್ನ ಜೋಡಿಸಿರ್ತಾರೆ. ಮೊದಲನೇ 3 ಮೆಟ್ಲುಗಳಲ್ಲಿ ದೇವರು ಮತ್ತು ದೇವತೆಗಳ ಪ್ರತಿಮೆಗಳು ಇಲ್ಲಾಂದರೆ ವಿಗ್ರಹಗಳನ್ನ ಇರಿಸಿರ್ತಾರೆ. 4ರಿಂದ 6ನೇ ಮೆಟ್ಲಲ್ಲಿ ಮಹಾನ್ ಸಂತರು, ರಾಜ ರಾಣಿನ ಚಿತ್ರಿಸುವ ಬೊಂಬೆಗಳನ್ನ ಜೋಡಿಸಿರ್ತಾರೆ. ಇನ್ನು 7ನೇ ಮೆಟ್ಲಲ್ಲಿ ಹಿಂದೂ ಹಬ್ಬಗಳ ಬಗ್ಗೆ, ಅದರ ಆಚರಣೆಗಳ ಬಗ್ಗೆ ತೋರಿಸುವಂಥ ಬೊಂಬೆಗಳನ್ನ ಇರಿಸಿರ್ತಾರೆ. ಇನ್ನು 8ನೇ ಮೆಟ್ಲಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ್ಯಾವ ಥರ ಬೊಂಬೆಗಳಿರುತ್ತೆ ಅಂತ ಜೋಡಿಸಿರ್ತಾರೆ. ಉದಾಹರಣೆಗೆ ಪಾರ್ಕ್ ಇರ್ಬೋದು, ಶಾಪ್ಸ್ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು, ಆ ಥರ ಬೊಂಬೆಗಳನ್ನ ಜೋಡಿಸಿರ್ತಾರೆ. ಬೊಂಬೆಗಳನ್ನ ಜೋಡಿಸೋಕ್ಕೆ ಯಾವುದೇ ಕಠಿಣ ಕ್ರಮ ಇಲ್ಲ, ಹಂಗಂದರೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಪ್ರತಿಯೊಂದು ಮನೆಯಲ್ಲೂ ಸಾಮಾನ್ಯವಾಗಿ ಅವ್ರ ಹತ್ರ ಯಾವ್ಯಾವ ಥರ ಬೊಂಬೆ ಇದೆ ಆ ಥರ ಬೊಂಬೆನ, ಆಮೇಲೆ ಎಷ್ಟು ಮೆಟ್ಲುಗಳು ಮಾಡ್ಕೋಬೋದು ಅಷ್ಟು ಮೆಟ್ಲುಗಳು ಅವ್ರವ್ರ ಇಷ್ಟದಂಗೆ ಮಾಡಿಕೊಂಡು ಬೊಂಬೆಗಳನ್ನ ಜೋಡಿಸ್ಬೋದು. ಹೆಚ್ಚಿರ್ಬೋದು ಅಥವಾ ಕಡಿಮೆ ಇರ್ಬೋದು, ಎಷ್ಟು ಮೆಟ್ಲಾದರೂ ಅವರ ಶಕ್ತಿ ಅನುಸಾರವಾಗಿ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ತುಂಬಾ ವೆರೈಟೀಸ್ ಆಫ್ ಬೊಂಬೆಗಳಿದೆ. ನಿಮಗೆ ಇಷ್ಟವಾಗಿರೋ ಬೊಂಬೆಗಳು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಗಿತ್ತು ಬೊಂಬೆಗಳ ಈ ವಿಡಿಯೋ? ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ, ಜೈ ದುರ್ಗೆ.